ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 239. ಇವತ್ತಿನ ಕತೆ ಬಲಿಚಕ್ರವರ್ತಿ. ಯಾರೀ ಬಲಿಚಕ್ರವರ್ತಿ? ಪ್ರತಿ ದೀಪಾವಳಿ ಹಬ್ಬದಲ್ಲಿ ಬಲಿಪಾಡ್ಯಮಿ ಬಲಿಂದನ ಪೂಜೆ ಮಾಡ್ತೀವಲ್ಲಪ್ಪ, ಆ ಬಲಿಚಕ್ರವರ್ತಿ ಕಥೆಯೇ ಹೇಳ್ತಾ ಇರೋದು. ರಾಕ್ಷಸರಲ್ಲಿ ದುಷ್ಟ ಹಿರಣ್ಯಕಶಿಪು, ಅವನ ಮಗ ಹರಿಭಕ್ತ ಪ್ರಹ್ಲಾದನ ಮಗ ವಿರೋಚನ ಮಗನೇ ನಮ್ಮ ಬಲಿ ಈಗ ರಾಕ್ಷಸರ ಚಕ್ರವರ್ತಿಯಾಗಿದ್ದಾನೆ. ಮಹಾಶೂರ, ಧೀರ, ಹರಿಭಕ್ತ, ಧರ್ಮಾತ್ಮ. ಇವನ ಈ ಕಾಲದಲ್ಲೇ ಏನಾಗಿದೆ, ರಾಕ್ಷಸರ ಇವನು ರಾಜ ದೇವೇಂದ್ರನ ಕಡೆಯಿಂದ ಪ್ರತಿನಿಧಿಗಳು ಬಂದರು. ಒಂದು ಮಾತುಕತೆಗೆ ಬಂದರು. ಕ್ಷೀರಸಾಗರವನ್ನು ನಾವು ನೀವು ಸೇರಿ ಕಡಿಯೋಣ, ಮಂದರ ಪರ್ವತವನ್ನು ನಾವು ಕಡ್ಗೋಲು ಮಾಡಿಕೊಂಡು ಆದಿಶೇಷವನ್ನು ಹಗ್ಗ ಮಾಡಿಕೊಂಡು ನೀವು ಒಂದು ಕಡೆ ನಾವು ಒಂದು ಕಡೆ ಕಡಿದ್ರೆ ಅಮೃತ ಬರುತ್ತೆ. ಆ ಅಮೃತವನ್ನು ಇಬ್ಬರು ಸಮಾನವಾಗಿ ಹಂಚ್ಕೊಳ್ಳೋಣ, ಇಬ್ಬರಿಗೂ ಲಾಭ ಆಗತ್ತೆ ಅಂತ. ಸರಿ, ಬಲಿಚಕ್ರವರ್ತಿಗೂ ಇದು ಸರಿ ಅನ್ನಿಸ್ತು. ದೇವತೆಗಳ ಜೊತೆಗೆ ಸಹಕಾರ ಕೊಟ್ಟರು. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು ಮಂದರ ಪರ್ವತವನ್ನು ಕಡ್ಗೋಲು ಮಾಡಿಕೊಂಡು ಆದಿಶೇಷನನ್ನು ಹಗ್ಗ ಮಾಡಿಕೊಂಡು ಕಡಿದು ಬಿಟ್ಟರು ಕ್ಷೀರಸಾಗರವನ್ನು. ಅಮೃತ ಸಿಕ್ತು. ಆದರೆ ದುಷ್ಟರಾದಂಥ ರಾಕ್ಷಸರ ಕೈಗೆ ಅಮೃತ ಸಿಕ್ಕು ಅವರೆಲ್ಲರೂ ಚಿರಂಜೀವಿಗಳಾಗ್ಬಿಟ್ರೆ ಲೋಕಕ್ಕೆ ಅಪಾಯ ಅಂಥೇಳಿ ಗೊತ್ತಾಗ್ಬಿಡ್ತು ವಿಷ್ಣುವಿಗೆ. ಅಷ್ಟೊತ್ತಿಗೇನಾಗಿದೆ, ನಮಗೆ ಅಂಥೇಳಿ ಅಮೃತಕ್ಕಾಗಿ ದೇವತೆಗಳು ರಾಕ್ಷಸರು ಹೊಡೆದಾಟ ಶುರು ಮಾಡಿಬಿಟ್ಟಿದ್ದಾರೆ. ಏನಿಬ್ಬರಿಗೂ ಘೋರ ಯುದ್ಧ ಆಗ್ತಾನೇ ಇದೆ. ಆಗ ವಿಷ್ಣು ಮೋಹಿನಿಯ ರೂಪದಲ್ಲಿ ಬಂದ. ಬೆರಗಾಗ್ಬಿಟ್ರು, ಎಲ್ಲ ಬಾಯಿ ಬಿಟ್ಕೊಂಡು ನಿಂತು ಬಿಟ್ಟಿದ್ದಾರೆ. ಅಂಥ ಸುಂದರ ರೂಪ. ಯಾಕೆ ಜಗಳ, ನಾನು ನಿಮ್ಮಿಬ್ಬರಿಗೂ ಹಂಟ್ಲೆಂದಾಗ ಇಬ್ಬರು ಒಪ್ಕೊಂಡ್ಬಿಟ್ರು. ದೇವತೆಗಳಿಗೆ ಗೊತ್ತಿತ್ತು ಇದು ಮೋಹಿನಿ ರೂಪದಲ್ಲಿ ಬಂದಿರೋ ನಮ್ಮ ವಿಷ್ಣು ಅಂತೇಳಿ. ರಾಕ್ಷಸರಿಗೆ ಗೊತ್ತಾಗಲ್ಲ, ಬಾಯಿ ಬಿಟ್ಕೊಂಡು ಕೂತರು. 2 ಸಾಲಾಗಿ ಕೂಡಿಸಿ ಮೋಹಿನಿ ಅಮೃತವನ್ನು ಇಬ್ಬರಿಗೂ ಹಂಚಿದ್ಲು. ಆದ್ರೆ ಏನಾಗಿದೆ, ದೇವತೆಗಳ ಕೈ ಅಮೃತ ಬಿತ್ತು, ಇವರು ಮಂಕ್ ಬಡದಂಗೆ ಕೂತರು, ಬಾಯಿ ಬಿಟ್ಕೊಂಡ್ರು, ಅಮೃತ ಸಿಗಲೇ ಇಲ್ಲ. ಸರಿ, ದೇವತೆಗಳೆಲ್ಲ ಅಮೃತ ಕುಡಿದು ಶಕ್ತಿವಂತರಾದರು, ಚಿರಂಜೀವಿಗಳಾದರು. ರಾಕ್ಷಸರು ಮೋಸ ಹೋಗಿಬಿಟ್ರು. ಅಲ್ಲಿ ಮೋಹಿನಿ ರೂಪ ತಾಳದ ವಿಷ್ಣು ಸ್ವರ್ಗಕ್ಕೆ ಹೋಗೇ ಬಿಟ್ಟ. ದೇವತೆಗಳಿಗೆ ಸಂತೋಷ. ರಾಕ್ಷಸರಿಗೆ ದೇವತೆಗಳ ಮೋಸ ಗೊತ್ತಾಗಿ ಹೊಡೆದಾಟ ಶುರುವಾಯಿತು, ಯುದ್ಧ. ಅಮೃತದ ಶಕ್ತಿ ಇತ್ತಲೋ ದೇವತೆಗಳು ಸಹಿತ ರಾಕ್ಷಸ ಜೊತೆಗೆ ಘೋರ ಯುದ್ಧ ಮಾಡಿದರು. ರಾಕ್ಷಸರುಗಳಿಗೆ ಪೆಟ್ಟ ಮೇಲೆ ಬಿಟ್ಟು ಬೀಳ್ತಾನೆ ಇದೆ. ಆಗ ನಮ್ಮ ಬಲಿಚಕ್ರವರ್ತಿ ರೋಷದಿಂದ ನುಗ್ಗಿಬಿಟ್ಟ. ಮಹಾಶೂರ ಅವನು ದೇವತೆಗಳ ಶಕ್ತಿ ಜಾಸ್ತಿ ಆದಾಗ ಅವನೇನು ಮಾಡ್ದ, ತಂತ್ರವನ್ನು ಶುರು ಮಾಡ್ದ, ಮಾಯಾಯುದ್ಧ ಶುರು ಮಾಡಿಬಿಟ್ಟ. ಅದು ಯಾವುದೋ ದಿಕ್ಕಿನಿಂದ ಬಾಣಗಳು ಬರ್ತಾವೆ, ಆಯುಧಗಳು ಬರ್ತಾವೆ, ಬೆಂಕಿಯ ಮಳೆ ಬರ್ತಾ ಇದೆ. ದೇವತೆಗಳು ಕಂಗಾಲಾಗಿದ್ದರು. ಆಗ ಅಸಹಾಯಕನಾಗಿ ದೇವೇಂದ್ರ ವಿಷ್ಣುವನ್ನು ಮೊರೆ ಹೋದ. ವಿಷ್ಣು ಈ ರಾಕ್ಷಸರ ಮಾಯೆಯನ್ನೆಲ್ಲವನ್ನು ದೂರ ಮಾಡಿಬಿಟ್ಟ. ಆಗ ದೇವತೆಗಳು ರಾಕ್ಷಸರು ಎದುರು ಬಂದು ನಿಂತಿದ್ದಾರೆ. ದೇವೇಂದ್ರ ಹಂಗಸ್ದ, ದುಷ್ಟ, ನಿನ್ನ ಮಾಯೆ ಕೊನೆಗೊಳ್ತು, ಇನ್ನು ನನ್ನ ಕೈಲಿ ನೀನು ಸಾಹಿತ್ಯ ಅಂತ. ಹೇಳಿ ಮೋಸಗಾರ ನೀವು, ಅಮೃತವನ್ನು ನಮಗೆ ಕೊಡೋದು ಬಿಟ್ಟು ನಮ್ಮಲ್ಲಿ ಹಂಚಿಕೊಳ್ದೇನೆ ಮೋಸ ಮಾಡಿದ್ದೀರಾ ಅಂತೇಳಿ ಇಬ್ಬರು ಮತ್ತೆ ಹೊಡೆದಾಟಕ್ಕೆ ನಿಂತರು. ಆಗ ವಜ್ರಾಯುಧವನ್ನು ಬಲಿ ಮೇಲೆ ಪ್ರಯೋಗ ಮಾಡ್ದ ದೇವೇಂದ್ರ. ಆ ವಜ್ರಾಯುಧದಿಂದ ಎಷ್ಟೆಷ್ಟು ಜನರನ್ನು ಸಾಯಿಸಿಬಿಟ್ಟಿದ್ದ. ಆದರೆ ಒಂದೇ ಒಂದು ಸಣ್ಣ ಗಾಯ ಆಗಲಿಲ್ಲ, ಅಲ್ಲಾಡಲಿಲ್ಲ. ಬಲಿ ಹಾಗೆ ಕಲ್ಲಾಗಿದ್ದಾನೆ. ದೇವೇಂದ್ರನಿಗೆ ಆಶ್ಚರ್ಯ ಆಗ್ಬಿಟ್ಟು, ಇದೇನೋ ಮಾರಾಯ, ಒಂದು ಗಾಯ ಆಗಲಿಲ್ಲ, ಏನೂ ಆಗಿಲ್ಲ, ಸಾಯಲಿಲ್ಲ ಅಂಥೇಳಿ. ಆಗ ಒಂದು ಅಶರೀರವಾಣಿ ದೇವೇಂದ್ರನಿಗೆ ಕೇಳಿಸ್ತು. ದೇವೇಂದ್ರ ನೋಡು, ಯಾವುದೇ ಎಷ್ಟೇ ಗಟ್ಟಿಯಾದ ವಸ್ತುಗಳಾಗಿರ್ಬೋದು, ದ್ರವ ವಸ್ತುವಾಗಿರ್ಬೋದು, ನಿಮ್ಮ ಈ ಬಲಿಯನ್ನು ಕೊಲ್ಲಲ್ಲ. ಹೇಗೆ ಕೊಲ್ಲಬೇಕು ಅಂತ ನೀನು ಉಪಾಯ ಮಾಡ್ಕೋ ಅಂತ ಯೋಚನೆ ಮಾಡಿದೆ ದೇವೇಂದ್ರ. ಒಂದು ಯಾವುದೇ ಗಟ್ಟಿ ಘನವಸ್ತು ಉಪಯೋಗ ಇಲ್ಲ, ದ್ರವ ವಸ್ತು ಉಪಯೋಗ ಇಲ್ಲ, ಮಧ್ಯದ್ದಾಗಿರಬೇಕು ಯಾವುದು, ಅದರಿಂದನೇ ಇವನ ಮರಣ ಅಂತ ಯೋಚನೆ ಮಾಡ್ದ. ಆವಾಗ ಸಮುದ್ರದ ನೊರೆ ಸಿಕ್ಕಿಬಿಡ್ತವನಿ. ಉಪಾಯ ಹೊಳಿತೋ ಇಲ್ಲೋ, ಸಮುದ್ರದ ನೊರೆಯನ್ನು ತೆಗೆದು ಬಲಿ ಮೇಲೆ ಯಾವಾಗ ಪ್ರಹಾರ ಮಾಡಿದ್ನೋ, ಬಲಿ ಮರಣ ಹೊಂದಿ ಕೆಳಗೆ ಬಿದ್ದು ಬಿಟ್ಟ. ರಾಕ್ಷಸರಲ್ಲಿ ದುಃಖ, ಸಂಕಟ, ಯುದ್ಧ ಮುಂದುವರಿತಿದೆ. ಆಗ ನಾರಾಯಣ ಅಂತ ನಾರದ ಮುನಿಗಳಲ್ಲಿ ಪ್ರವೇಶ ಮಾಡೇ ಬಿಟ್ರು. ದೇವೇಂದ್ರ, ಬ್ರಹ್ಮದೇವರ ಆದೇಶ ಆಗಿದೆ, ನಿಮಗೆ ಅಮೃತ ಸಿಕ್ತೋ ಇಲ್ಲೋ, ಯಾಕೆ ದುಷ್ಟ ಜೊತೆ ಯುದ್ಧ ಮಾಡ್ತಿದ್ದೀರಿ, ನಡೀರಿ ಅನ್ಕೊಳ್ಳೆ. ದೇವೇಂದ್ರ ಹೆಂಗೂ ಗೆದ್ದಿದ್ದ, ಈ ಕಡೆ ಬಲಿ ಸತ್ತಿದ್ದ, ಸೀದಾ ನಡೀರಿ ಅಂತ ದೇವತೆಗಳ ಕರ್ಕೊಂಡು ಸ್ವರ್ಲೋಕಕ್ಕೆ ಹೋಗಿಬಿಟ್ಟ.
ಈ ಕಡೆ ಪಾಪ ರಾಕ್ಷಸರು ದುಃಖಿತರಾಗಿದ್ದಾರೆ, ಮೋಸ ವಂಚನೆ ಆಗಿದೆ, ಪೆಟ್ಟಾಗಿ ಎಲ್ಲೋಕ್ಕಿಂತ ಮುಖ್ಯ ಅವರ ರಾಜ ಬಲಿ ಮರಣ ಹೊಂದಿಬಿಟ್ಟಿದ್ದಾನೆ. ಅವನ ದೇಹ ತಗೊಂಡು ರಾಕ್ಷಸ ಲೋಕಕ್ಕೆ ಬಂದರು. ಆಗ ಶುಕ್ರಾಚಾರ್ಯರು ಧೈರ್ಯ ಹೇಳಿದರು, ಹೆದರಬೇಡಿ, ಏನೂ ಆಗಿಲ್ಲ, ನನ್ನ ಸಂಜೀವನಿ ವಿದ್ಯೆಯಿಂದ ಮಹಾರಾಜನನ್ನು ಬದುಕಿಸ್ತೀನಿ ಅಂದಾಗ ಇವರಿಗೆಲ್ಲ ಸ್ವಲ್ಪ ಧೈರ್ಯ ಬಂತು. ಕೆಲವೇ ಕ್ಷಣಗಳಲ್ಲಿ ಈ ಶುಕ್ರಾಚಾರ್ಯರ ಸಂಜೀವನಿ ಮಂತ್ರದ ಮಹಿಮೆಯಿಂದ ಮರಣ ಹೊಂದಿದಂಥ ಬಲಿ ಮಹಾರಾಜ ಎತ್ಕೂತು ಬಿಟ್ಟ. ರಾಕ್ಷಸರಿಗೆ ಸಂತೋಷ, ಏನು ಹರ್ಷೋದ್ಗಾರ ಮಾಡಿ ಕುಣಿದು ಕುಪ್ಪಳಿಸಿಬಿಟ್ರು. ದೇವತೆಗಳು ಹಿಡಿ ಶಾಪ ಹಾಕಿದರು. ಆಗ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಕಳಿಸ್ದ. ಬಲಿಚಕ್ರವರ್ತಿಗೆ ಬೆಂತಟ್ಟಿ ಹೇಳಿದರು, ಬಲೀಂದ್ರ, ಏನೂ ಆಗಿಲ್ಲ, ದೇವತೆಗಳು ಮಹಾಕುತಂತ್ರಿಗಳು, ನಾನು ಮೊದಲಿಂದನೂ ಹೇಳಿದ್ದೆ, ನೀನು ನಂಬುದಿ. ನೋಡು, ಏನು ಮಾಡಬೇಡ, ಮುಂದೆ ಧೈರ್ಯ ತಂದ್ಕೊಂಡು ಯುದ್ಧ ಮಾಡು, ನೀನು ಅಪಾರ ಶಕ್ತಿವಂತ, ಈಗ ನೀನು ಮುಖ್ಯವಾಗಿ ನಿನ್ನ ಶಕ್ತಿ ಹೆಚ್ಚಿಸ್ಕೊಳ್ಬೇಕು. ಗುರುಗಳೇ, ನನಗೆ ಪ್ರಾಣ ಕೊಟ್ಟಿದ್ದೀರಿ, ಮಾರ್ಗದರ್ಶನ ಮಾಡಿ ಅಂಥೇಳಿ ಅತಿಯಾದ ಭಕ್ತಿಯಿಂದ ಅವರಿಗೆ ನಮಸ್ಕಾರ ಮಾಡ್ದ. ಅವರಿಗೆ ಬಹಳ ಅವರ ಬಗ್ಗೆ ಅಪಾರ ಭಕ್ತಿ, ವಿಶ್ವಾಸ, ಪ್ರೀತಿ ಹುಟ್ಟುಬಿಟ್ಟಿದೆ. ಆಗ ಹೇಳಿದ್ರು, ಒಂದು ಕೆಲಸ ಮಾಡ ಮಹಾರಾಜ, ವಿಶ್ವಜಿತ್ ಅನ್ನು ಯಾಗ ಮಾಡು, ನಿನ್ನ ಶಕ್ತಿ ಹೆಚ್ಚುತ್ತೆ, ಬ್ರಹ್ಮದೇವನೇ ತಾನೇ ಬಂದು ನಿನಗೆ ರಥ, ಕತ್ತಿ, ಶಂಖ ಎಲ್ಲವನ್ನು ಕೊಡ್ತಾನೆ ಅಂದಾಗ ಗುರುಗಳು ಹೇಳಿದಾಗೆ ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಈತ ವಿಶ್ವಜಿತ್ ಯಾಗವನ್ನು ಬಹಳ ವೈಭವದಿಂದ ಮಾಡಿಬಿಟ್ಟ. ದಾನ ಧರ್ಮ ಎಲ್ಲ ಮಾಡ್ದ. ಯಾಗ ಸಂಪನ್ನವಾಯಿತು. ಸ್ವತಃ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿ, ಬಲೀಂದ್ರ, ಯಾಗದಿಂದ ಸಂತೃಪ್ತನಾಗಿದ್ದೇನೆ ಅಂತ ಹೇಳಿ ಅವನಿಗೆ ಅಜೇಯವಾದ ರಥವನ್ನು, ಕತ್ತಿಯನ್ನು, ಶಂಖವನ್ನು ಕೊಟ್ಟು ಆಶೀರ್ವಾದ ಮಾಡಿ ಹೋಗಿಬಿಟ್ಟ. ಈಗ ಬಲೀಂದ್ರನಿಗೆ ಯಾರಿಂದಲೂ ಸಾವೇ ಇಲ್ಲ. ಈಗೇನು ಮಾಡಬೇಕು? ಗುರುಗಳು ಹೇಳಿದರು, ಬಲೀಂದ್ರ, ನೀನೀಗ ಶಕ್ತಿವಂತನಾಗಿದ್ಯಾ, ಯಾರನ್ನು ಬೇಕಾದ್ರೂ ಗೆಲ್ಲಬಲ್ಲೆ, ನಡೀಲಿ ದಂಡಯಾತ್ರೆ. ಸರಿ, ಹೊರಟ. ರಾಕ್ಷಸ ಸೇನೆ ಸಜ್ಜನ್ನವಾಗಿದೆ. ಪಾತಾಳಲೋಕ ಅವ್ರದ್ದು, ಭೂಲೋಕ ಗೆದ್ರು, ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿಬಿಟ್ರು. ಏನು ದೇವೇಂದ್ರ ರಂಬೆ ಊರು ಸೇರಿ ನೃತ್ಯ ನೋಡ್ತಾ ಕೂತವನು ಯಾಕೋ ಬಲಿಂದನ ಎದುರಿಸೋ ಧೈರ್ಯವೇ ಬರಲಿಲ್ಲ. ಅವನ ಏನು ಆ ಶಕ್ತಿ, ಅವನ ತೇಜಸ್ಸು ನೋಡಿ ಸಾಪ್ಯಾಗಿ ಸಾತ್ನೋಕೊಂಡು ಹೆದರ್ಕೊಂಡು ಓಡೋಕೆ ಶುರು ಮಾಡಿಬಿಟ್ಟ. ಸ್ವರ್ಗಲೋಕ ಬಲಿಂದನ ವಶವಾಯಿತು. 3 ಲೋಕಗಳು ಇವನ ವಶದಲ್ಲಿದೆ. ದೇವತೆಗಳೆಲ್ಲ ಸೆರೆ ಸಿಕ್ಕಿ ಇವನ ಆಳುಗಳಾಗಿಬಿಟ್ರು. ದೇವೇಂದ್ರ ಮಾತ್ರ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಈಗ ಮತ್ತೆ ಗುರುಗಳಾದ ಶುಕ್ರಾಚಾರ್ಯರಿಗೆ ಬಂದು ನಮಸ್ಕಾರ ಮಾಡ್ದ. ಗುರುಗಳೇ, ನಿಮ್ಮ ಆಶೀರ್ವಾದದಿಂದ 3 ಲೋಕಗಳು ನಂದಾಗಿದೆ, ಏನು ಮಾಡಲಿ ಹೇಳಿ ಅಂತ. ಬಲೀಂದ್ರ, ಯಾವತ್ತೂ ಸಹಿತ ನೀನು ನಿನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂಥೇಳಿ ಅವನ ಕೈಯಿಂದ 100 ಯಾಗಗಳನ್ನು ಮಾಡಿಸಿದರು. ಇನ್ನೂ ಅವನ ಶಕ್ತಿ ತೇಜಸ್ ಹೆಚ್ಚಿತು. ಮಹಾದೈವ ಭಕ್ತನಾಗಿಬಿಟ್ಟಿದ್ದಾನೆ. ಈಗ ಅವನೇನು ಮಾಡ್ದ, ಒಂದು ಅಶ್ವಮೇಧ ಯಾಗವನ್ನು ಆರಂಭ ಮಾಡ್ದ. ಮುಕ್ತಾಯದ ಹಂತಕ್ಕೆ ಬಂದುಬಿಟ್ಟಿ. ಅವನು ಯಾರು ಏನು ಕೇಳಿದ್ರು ಕೊಡ್ತೀನಿ ಎಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನಂತ ಮಹಾದಾನಿ. ದೇವತೆಗಳೆಲ್ಲ ಕಂಗಾಲಾಗಿಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಅಡ್ಕೊಂಡ್ಬಿಟ್ಟಿದ್ದಾರೆ. ದೇವೇಂದ್ರನಂತೂ ಪತ್ತೆನೇ ಇಲ್ಲ. ಎಲ್ಲ ದೇವತೆಗಳು ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಕಾಲುಗಳಿಗೆ ಬಿದ್ದು, ಮಹಾದೇವ ಏನು ಮಾಡೋದು, ಹೀಗಾಗ್ಬಿಟ್ಟಿದೆ, ಈ ಬಲೀಂದ್ರನಿಂದ ನಾವು ಹಿಂಗೆ ತತ್ತರಿಸೋಗಿದ್ದೀವಿ, ದೇವಲೋಕ ನಮ್ಮ ಕೈಯಲ್ಲಿಲ್ಲ, ಕಾಪಾಡು ಅಂಥೇಳಿ ವಿಷ್ಣುವಿನ ಕಾಲಿಗೆ ಬಿದ್ದರು. ವಿಷ್ಣು ಅವ್ರಿಗೆ ಅಭಯವನ್ನು ಕೊಟ್ಟು ಸ್ವಲ್ಪ ಕಾಲ ತಡೀರಿ ಅಂಥೇಳಿ ಧೈರ್ಯ ಹೇಳಿ ಕಳಿಸ್ದ. ಆಗ ಕಶ್ಯಪ ಬ್ರಹ್ಮ ಮತ್ತು ಅದಿತಿ ಇವರ ಮಗನಾಗಿ ವಿಷ್ಣು ಹುಟ್ಟಿದ. ಆಗ ಹುಟ್ಟಿದ ಮಗುವಿಗೆ ವಾಮನ ಅಂತ ಹೆಸರಿಟ್ಟರು. 7 ವರ್ಷದ ಹುಡುಗ ಉಪನಯನಾಗಿದೆ. ತಲೆಯಲ್ಲಿ ಶಿಖೆ ಇದೆ. ಏನು ತೇಜಸ್ಸು, ಅದೇನು ಕಾಂತಿ, ಅಬಾಬಾಬಾ. ಜನಿವಾರ ಧರಿಸಿದ್ದಾನೆ, ಮಡಿ ಹುಟ್ಟಿದ್ದಾನೆ, ಮರದ ಹಾವುಗೆ ಹಾಕ್ಕೊಂಡಿದ್ದಾನೆ, ದಂಡ ಕಮಂಡಲ್ಲಿ ಹಿಡಿದಿದ್ದಾನೆ. ಸೀದಾ ಇವನೇನು ಮಾಡ್ದ, ಬಲೀಂದ್ರ ಮಾಡ್ತಾ ಇದ್ದ ಯಾಗ ಮಂಟಪಕ್ಕೆ ಬಂದುಬಿಟ್ಟ. ಬಲೀಂದ್ರ ಯಾಗದ ಸಮಾಪ್ತಿ ಮಾಡ್ತಾ ಇದ್ದಾನೆ. ಅಶ್ವಮೇಧ ಕೇಳಿದನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾನೆ. ಯಾವಾಗ ಈ ಒಟು ಬಂದ ವಾಮನ ಬ್ರಹ್ಮಚಾರಿ ನೋಡಿದ ಕೂಡಲೇ ಅವನು ತೇಜಸ್ಸೋಡು ಸಂತೋಷ ಆಗಿಬಿಟ್ಟು ಹೋದ, ಕೈ ಮುಗ್ದ. ಆಹಾ ಬ್ರಹ್ಮಚಾರಿ, ಏನು ತೇಜಸ್ ನಿಂದು, ಏನು ಕಾಂತಿ, ನೀನು ನೋಡಿದ್ರೆ ಸಂತೋಷ ಆಗ್ತಾ ಇದೆ, ಸಾಕ್ಷಾತ್ ವಿಷ್ಣುವನ್ನೇ ನೋಡ್ದಂಗೆ ಆಗ್ತಾ ಇದೆ. ಬಾ ಬಾ ಬಾ, ಏನು ಬಂದು ನನ್ನಿಂದ ಏನಾಗಬೇಕು, ಅಪ್ಪಣೆ ಮಾಡು ಅಂಥೇಳಿ ನಯವಿನಿಯ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿಕೊಂಡ. ಆಗ ವಾಮನ ಹೇಳಿದ, ಮಹಾರಾಜ, ನೀನು ಮಹಾಶಕ್ತಿಶಾಲಿ, ಮಹಾದಾನಿ, ನಾನು ಬಡ ಬ್ರಹ್ಮಚಾರಿ, ನನಗೆ ದಾನ ಬೇಕು, ಹಾಗಾಗಿ ನಿನ್ನ ಹತ್ರ ಯಾಚಕನಾಗಿ ಬಂದಿದ್ದೇನೆ. ಹೌದಾ, ಏನು ಬೇಕು ಕೇಳು, ಕೇಳಿದ್ರು ಕೊಡ್ತೀನಿ, ನೀನು ಏನು ಕೇಳಿದ್ರು ಕೊಟ್ಬಿಡ್ತೀನಿ, ಕೇಳು ಅಂದ. ನೋಡು,
ನೀನು ಕೊಡುವ ಶಕ್ತಿಶಾಲಿ, ನಾನು ಹುಡುಗ, ನನಗೆ ತುಂಬ ದುರಾಸೆ ಇಲ್ಲ, ನನಗೆ ಒಂದು ಕೆಲಸ ಮಾಡಪ್ಪ, 3 ಹೆಜ್ಜೆಯನ್ನು ಭೂಮಿಯನ್ನು ದಾನ ಕೊಡು ಸಾಕು, 3 ಹೆಜ್ಜೆ ಕೊಡಪ್ಪ ಸಾಕು. ನಕ್ಕು ಬಿಟ್ಟ ಬಲಿ. ಅಲ್ಲ ಬ್ರಹ್ಮಚಾರಿ, ನೀನು ಕೇಳಿದರೆ 3 ಲೋಕ ಕೊಡ್ತೀನಿ, ಬರೀ 3 ಹೆಜ್ಜೆ ಕೇಳ್ತೀಯಲ್ಲ, ಬೇಡ. ನೋಡು, ಭೂಮಿ ತಗೋ, ಹಸುಗಳು ತಗೋ, ಮುತ್ತು ರತ್ನ ವಜ್ರ ವೈಡೂರಿಗಳು ತಗೋ, ಏನು ಬೇಕೋ ತಗೋ, ಬರೀ 3 ಹೆಜ್ಜೆ ಅಂತ ಕೇಳಿ ನಂಗೆ ಅವಮಾನ ಮಾಡಬೇಡ ಅಂದಾಗ ನಾನು ಅಲ್ಪತೃಪ್ತ. ನೋಡು, ನೀನು ಎಲ್ಲರ ಮುಂದೆ ಹೇಳ್ತಾ ಇದ್ದೀಯ, ನನಗೆ 3 ಹೆಜ್ಜೆ ಕೊಡಲೇಬೇಕು, ಕೊಡ್ತಿದ್ದೀಯೋ? ಖಂಡಿತ ಕೊಡ್ತಿದ್ದೀನಿ, ತಗೋ ವಚನ ಅಂತ ಮಾತು ಕೊಟ್ಟುಬಿಟ್ಟ. ಆಗ ಶುಕ್ರಾಚಾರ್ಯರಿಗೆ ಗೊತ್ತಾಗ್ಬಿಡ್ತು, ಈತ ಬೇರೆ ಯಾರು ಅಲ್ಲ, ವಾಮನ ರೂಪಿಯಲ್ಲಿ ಬಂದಿರೋ ವಿಷ್ಣು. ನಮ್ಮ ಮಹಾರಾಜನಿಗೆ ಏನೋ ಆಪತ್ತನ್ನು ತರ್ತಾನೆ ಅಂತ ಗೊತ್ತಾಗಿ ಮಹಾರಾಜ ಸ್ವಲ್ಪ ಈ ಕಡೆಗೆ ಬಾ ಅಂತ ಕರ್ಕೊಂಡು ಹೋದ. ಏನು ಗುರುಗಳೇ ಅಂದಾಗ, ಆತ ಸಾಮಾನ್ಯ ಬ್ರಹ್ಮಚಾರಿ ಅಲ್ಲ, ವಿಷ್ಣುವೇ ವಾಮನ ರೂಪಿಯಾಗಿ ಬಂದಿದ್ದಾನೆ. ಎಚ್ಚರ ಎಚ್ಚರ, ದಾನ ಕೊಡಬೇಕಾದ್ರೆ ಯೋಚನೆ ಮಾಡು, ಬರೀ 3 ಹೆಜ್ಜೆ ಭೂಮಿ ಅಂತೇಳಿ ಉಪೇಕ್ಷೆ ಮಾಡಬೇಡ ಅಂದಾಗ, ಗುರುದೇವ ನಿಮ್ಮ ಕೃಪೆಯಿಂದ ಬದುಕಿದ್ದೀನಿ, ಆ ಹರಿ ಕೃಪೆಯಿಂದ ಇವತ್ತಿಷ್ಟೆಲ್ಲ ಸಂಪತ್ತನ್ನು ಗಳಿಸಿದ್ದೀನಿ, ಏನಾಗತ್ತೋ ಆಗಲಿ. ನೋಡಿ, ನಮ್ಮ ಮುಖದಲ್ಲಿ ಯಾರು ಕೊಟ್ಟ ಮಾತಿಗೆ ತಪ್ಪಿಲ್ಲ, ನಾನು ಕೊಟ್ಟೇ ಕೊಡ್ತೀನಿ, ದಯವಿಟ್ಟು ನೀವು ಅಡ್ಡಿ ಮಾಡಬೇಡಿ, ಕೈ ಮುಗಿಸ್ಬಿಟ್ಟು. ಛೇ ಛೇ ಛೇ, ಏನಾದ್ರು ತಪ್ಪಿಸ್ಬೇಕು ಅಂತ ಏನು ಮಾಡಿಬಿಟ್ರು, ಏನೋ ಒಂದು ಯೋಚನೆ ಮಾಡಿ ಕೂತ್ಬಿಟ್ರು. ಅಷ್ಟೊತ್ತಿಗೆ ಅಲ್ಲೊಂದು ಬಂಗಾರದ ಗಿಂಡಿ ಇದೆ, ಅದನ್ನು ತಗೊಂಡು ನೀರನ್ನು ಹಾಕಿ ದಾರೆ ಎರಿಬೇಕು. ಯಾರಿಗೆ? ಬ್ರಹ್ಮಚಾರಿ ಕೈಗೆ. ಆದರೆ ಏನಾಗಿದೆ, ಗಿಂಡಿಯಿಂದ ನೀರೇ ಬರ್ತಿಲ್ಲ. ಯಾಕೆ? ಆ ಕೊಳವೆಯಲ್ಲಿ ನಮ್ಮ ಶುಕ್ರಾಚಾರ್ಯರು ಒಂದು ಸಣ್ಣ ಕಪ್ಪೆ ರೂಪದಲ್ಲಿ ಕೂತ್ಬಿಟ್ಟಿದ್ದಾರೆ. ಈ ಕಪಟ ವಾಮನ ರೂಪಿ ವಾಮನನ್ನು ಗೊತ್ತಾಗಲ್ವೋ? ಮಹಾರಾಜ ಯೋಚನೆ ಮಾಡಬೇಡ, ನೀರು ಬರ್ತಿಲ್ಲ ಅಲ್ವಾ, ಏನೋ ಕಸ ಕೂತ್ಕೊಂಡಿರ್ಬೇಕು ಅಂತೇಳಿ ಒಂದು ಚೂಪಾದ ಕಡ್ಡಿ ತಗೊಂಡು ಆ ಕೊಳವೆಗೆ ಹಾಕಿದ ಕೂಡಲೇ ಅಲ್ಲಿದ್ದಂಥ ಕಪ್ಪೆ ರೂಪದಲ್ಲಿ ನಮ್ಮ ಶುಕ್ರಾಚಾರ್ಯರಿಗೆ ಕಣ್ಣು ಸುಟ್ಟು ಒಂದು ಕಣ್ಣು ಹೋಗ್ಬಿಡ್ತು. ಅವ್ರು ಅಯ್ಯೋ ನಡ್ಕೊಂಡು ಹೊರಗೆ ಬಂದರು. ವಾಮನನ ಕೈಯಿಂದ ಕಡ್ಡಿ ಚುಚ್ಚಿಸ್ಕೊಂಡಿದ್ದಕ್ಕೆ ಶುಕ್ರಾಚಾರ್ಯರು ಒಂದು ಕಣ್ಣು ಒಕ್ಕಣ್ಣನಾಗ್ಬಿಟ್ಟು. ಈಗ ನೀರು ಸರಾಗವಾಗಿ ಬಂತು. 3 ಹೆಜ್ಜೆ ಭೂಮಿಯನ್ನು ವಾಮನನಿಗೆ ದಾನವಾಗಿ ಕೊಟ್ಟಿದ್ದೀನಿ ಅಂತ ದಾರಿ ಎರೆದು ಬಿಟ್ಟ. ಆಯ್ತಪ್ಪ, ಯಾವ ಕಡೆ ಬೇಕೋ ಅಳುಕೋ ಅಂತ ಹೇಳ್ತಿದ್ದ ಹಾಗೇನೆ ಆಶ್ಚರ್ಯ, ವಾಮನ ಇಷ್ಟೇ ಕುಳ್ಳಾಗಿದ್ದಂಥ ಬ್ರಹ್ಮಚಾರಿ ಈಗ ತ್ರಿವಿಕ್ರಮ ರೂಪರಾಗಿ ಬೆಳೆದು ಬಿಟ್ಟ. ಭೂಮಿಯಿಂದ ಆಕಾಶದವರೆಗೂ ಬೆಳೆದು ಬಿಟ್ಟಿದ್ದಾನೆ. ನೋಡಿದವ್ರಿಗೆಲ್ಲ ಗಾಬರಿ ಆಗಿಬಿಡ್ತು. ಬಲೀಂದ್ರ, ಅಳಿತೀನಿ, ನಾನು 3 ಹೆಜ್ಜೆ ಇಡ್ತೀನಿ, ಇಡು 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 ಇಡಪ್ಪ ಇಡು ಅಂತ ಹೇಳ್ದ. 1 ಹೆಜ್ಜೆಗೆ ಕೆಳಗಿನ 7 ಲೋಕಗಳನ್ನು ಅಳೆದು ಬಿಟ್ಟ. 2ನೇ ಹೆಜ್ಜೆಯಲ್ಲಿ ಮೇಲಿನ 7 ಲೋಕಗಳಲ್ದ 14 ಲೋಕಗಳು ಮುಗ್ದೇ ಹೋಗಿತ್ತು. ಇನ್ನೆಲ್ಲ ಇಡ್ಲಿ ಬಲೀಂದ್ರ, ಕೊಟ್ಟ ಮಾತಿಗೆ ತಪ್ಪಬಾರ್ದು. 3 ಹೆಜ್ಜೆ ಜಾಗವನ್ನು ಕೊಟ್ಟಿದ್ದೀಯಾ, 3ನೇ ಹೆಜ್ಜೆ ಎಲ್ಲಿಡ್ಲಿ ಹೇಳು ಹೇಳು ಅಂತ ಹೇಳಿ ಅವತಾರ ಪಡ್ತಿದ್ದ ಹಾಗೆ ಗೊತ್ತಾಗ್ಬಿಡ್ತು, ಈತ ವಿಷ್ಣು ಕೊಟ್ಟಿದ್ದನ್ನು ತಗೊಳ್ತಿದ್ದಾನೆ ಅಂತ. ಅಷ್ಟೊತ್ತಿಗೆ ಪ್ರಹ್ಲಾದನು ಬಂದ ಇವ ರಾಜ್ಯ. ಕೊಡು ಕೊಡು ಅಂತ ಹೇಳ್ತಿದ್ದ ಹಾಗೇನೆ ಇವನ ಹೆಂಡತಿ ಎಲ್ಲರೂ ಸಹಿತ ಒತ್ತಾಯ ಮಾಡಿದ್ರು. ಈತ ಏನು ಮಾಡ್ದ, ಪ್ರಭು ಎಲ್ಲ ಕೊಟ್ಟಿರೋದು ನೀನು, ತಗೊಳ್ತಿರೋದು ನೀನು, ಇನ್ನೇನು ಮಾಡಲಿ, ನನ್ನ ತಲೆ ಮೇಲೆ ಕಾಲಿಟ್ಬಿಡಪ್ಪ 3ನೇ ಹೆಜ್ಜೆಯನ್ನು. ಕೂಡಲೇ ವಿಷ್ಣು ತನ್ನ ದೀರ್ಘವಾದ ಪಾದವನ್ನು ಇವನ ತಲೆ ಮೇಲೆ ಇಟ್ಟ. ಆಗ ಹೇಳ್ದ, ಬಲೀಂದ್ರ, ನಿನ್ನಂಥ ದಾನಿಯನ್ನು ನಾನು ನೋಡೇ ಇಲ್ಲ. ಜಗತ್ತು ಪ್ರಸಿದ್ಧವಾದ ದಾನಿ ಅಂದರೆ ನೀನೇ, ಶುದ್ಧ ಮನಸ್ಕ, ನನ್ನ ಭಕ್ತ. ನೋಡು, ಆದರೆ ನೀನೀಗ ರಸಾತಳ ಲೋಕಕ್ಕೆ ಹೋಗಲೇಬೇಕು. ಅಲ್ಲಿ ದೀರ್ಘಕಾಲ ಇರಬೇಕು, ನಿನ್ನ ಜೊತೆ ಎಲ್ಲ ಸುಖ ಪಡಿತೀಯ. ನಾನು ನಿನಗೆ ಸಾಲೋಕ್ಯ ಪದವಿಯನ್ನು ಕೊಡ್ತಾ ಇದ್ದೀನಿ. ಮೋಕ್ಷಗಳಲ್ಲಿ 4ರಲ್ಲಿ ಇದೂ ಒಂದು. ನೋಡು, ಮುಂದೆ ಸಾವರ್ಣಿಕ ಮನ್ವಂತರ ಬರುತ್ತೆ, ಅಲ್ಲಿ ನೀನು ದೇವೇಂದ್ರ ಪದವಿಯನ್ನು ಪಡಿತೀಯ. ಯಾಕೆ? ನನಗೆ ದಾನ ಮಾಡಿದ ಮಹಿಮೆಯಿಂದ. ನೀನು ಸತ್ಮೇಲೂ ವರ್ಷಕ್ಕೊಂದು, ಸತ್ತಲ್ಲ, ನೀನು ಪಾತಾಳೋಕಕ್ಕೆ ಹೋದ್ಮೇಲೂ ಸಹಿತ ವರ್ಷಕ್ಕೊಂದಿನ ಎಲ್ಲ ಕಡೆಗೂ ಓಡಾಡಬಹುದು. ಅದು ನಿನ್ನನ್ನು ಪೂಜೆ ಮಾಡ್ತಾರೆ, ಅದು ಬಲೀಂದ್ರನ ಪೂಜೆ ಅಂತಾಗತ್ತೆ ಅಂತ ಹೇಳಿ ಅವನ ಪರಿವಾರ ಜೊತೆಗೆ ಆತನನ್ನು ಸುತಲ ಲೋಕಕ್ಕೆ ತಳ್ಳೇ ಬಿಟ್ಟ. ಈತ ಹರಿಗೆ ಕೈ ಮುಗಿದು ಸುತಲ ಲೋಕಕ್ಕೆ ಪರಿವಾರ ಜೊತೆ ಹೋಗಿಬಿಟ್ಟಿದ್ದಾನೆ. ಈಗ ಇಡೀ ಭೂಮಂಡಲ ಬ್ರಹ್ಮಚಾರಿದಾಗಿದೆ. ಯಾರು ಬ್ರಹ್ಮಚಾರಿ? ವಿಷ್ಣು. ಸರಿ, ರಾಕ್ಷಸರ ನಿವಾರಣೆ ಆಯಿತು. ಈತ ದೇವೇಂದ್ರ ಕಡ್ದು ದೇವಲೋಕವನ್ನು ಕೊಟ್ಟುಬಿಟ್ಟ. ಬಲಿಯಿಂದ ಎಲ್ಲ ಸಮಸ್ಯೆ ಪರಿಹಾರ ಆಯಿತು. ಸುಖವಾಗಿ ದೇವೇಂದ್ರ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ದೇವತೆಗಳ ಕಷ್ಟ ಪರಿಹಾರ ಆಗಿದೆ. ಆದರೆ ನಮ್ಮ ಬಲೀಂದ್ರನಿಗೆ ಇರೋ ರಾಜ್ಯ ಕಳ್ಕೊಂಡಿದ್ದಿರ್ಬೋದು, ಆದರೆ ಯಾವ ರಾಜ್ಯ? ಆತ ಭಕ್ತನಾಗಿ ವಿಷ್ಣುವಿನ ಹೃದಯವನ್ನು ಗೆದ್ದು ಬಿಟ್ಟ.
ಈಗಲೂ ಸಹಿತ ಅವನಂಥ ದಾನಗುಣ ಬರಲಿ, ನಮ್ಮಲ್ಲೂ ಸಹಿತ ಒಳ್ಳೆತನ ಬರಲಿ ಅಂಥೇಳಿ ಪ್ರತಿ ವರ್ಷ ದೀಪಾವಳಿ ಬಲಿಪಾಡ್ಯಮಿ ಅವನನ್ನು ಪೂಜೆ ಮಾಡೋದು. ಯಾಕೆ? ಅಂತಹ ಬಲಿ ಏನದು ದಾನಿ, ಅಂಥ ದಾನಗುಣ ನಮ್ಮಲ್ಲೂ ಬರಬೇಕು. ನಾವು ಸಹಿತ ದಾನಿಗಳಾಗಿ ಒಳ್ಳೆಯ ಹೆಸರು ಪಡಿಬೇಕಲ್ವಾ? ನಮಸ್ಕಾರ.